ಮಾಳಿಕೆ 6 ಮಾಳಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ವಸುಮತಿ ಉಡುಪ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 7. ಪುಸ್ತಕದ ಹೆಸರು ಮನ್ವಂತರ. ಲೇಖಕರು ವಸುಮತಿ ಉಡುಪ. ಅಭಿಪ್ರಾಯ ವೀಣಾ ನಾಯಕ್. ಓದುತ್ತಿರುವವರು ಶ್ರುತಿ ಎಸ್ ಜೋಯಿಸ್. ಮನ್ವಂತರ. ಇದರಲ್ಲಿ 80ರ ದಶಕದ ಮಲೆನಾಡಿನ ಹಳ್ಳಿಯ ಒಂದು ಕೃಷಿಕ ಕುಟುಂಬದ ಕಥೆ ಇದೆ. ಮಲೆನಾಡಿನ ಸುಂದರ ವಾತಾವರಣ, ಜೀವನ ಶೈಲಿ, ಆಡುಭಾಷೆ, ಹಬ್ಬ ಹರಿದಿನಗಳು, ಸಂಪ್ರದಾಯಗಳು, ಊಟ ತಿಂಡಿಗಳು ಎಲ್ಲವನ್ನೂ ಈ ಕಾದಂಬರಿ ಪರಿಚಯಿಸುತ್ತದೆ. ಒಂದು ಕುಟುಂಬದ ಸದಸ್ಯರ ನಡುವೆ ಇರುವ ಪರಸ್ಪರ ಸ್ನೇಹ, ಪ್ರೀತಿ ಮತ್ತು ಗೌರವಗಳು ಅವರು ಬೆಳೆಯುತ್ತಾ ಹೋದಂತೆ ಸ್ವಾರ್ಥ ಸಾಧನೆಯ ದಾಳಗಳಾಗಿ ಪರಿವರ್ತನೆ ಹೊಂದುವುದನ್ನು ಲೇಖಕಿ ಬಹಳ ಸಹಜವಾಗಿ, ನಿಖರವಾಗಿ ಇದರಲ್ಲಿ ಚಿತ್ರಿಸಿದ್ದಾರೆ. ಕೆಲವೊಮ್ಮೆ ಅತಿಯಾದ ಕುಟುಂಬ ವಾತ್ಸಲ್ಯ ಮತ್ತು ಅದಕ್ಕಾಗಿ ಎಲ್ಲರೊಂದಿಗೆ ಹೊಂದಿಕೊಳ್ಳಲಿಕ್ಕಾಗಿ ಮಾಡುವ ವೈಯಕ್ತಿಕ ಸುಖಗಳೇ ತ್ಯಾಗವೇ ಮನುಷ್ಯನ ದೌರ್ಬಲ್ಯವಾಗುವ ಪರಿಯನ್ನು ಈ ಕಾದಂಬರಿಯಲ್ಲಿ ಕಾಣಬಹುದು. ಅದನ್ನು ಅರಿಯಲು ಕಥಾಭಾಗವನ್ನು ನೋಡಬೇಕಾಗುತ್ತದೆ. ನಿಮಗೆಲ್ಲ ಯಾವುದು ಸರಿ ಅನ್ಸುತ್ತೋ ಹಾಗೆ ಮಾಡಿ ಗೋದಕ್ಕ, ಕುರಿ ಕೇಳಿ ಮಸಾಲೆ ಅರಿತಾರಾ? ಇಷ್ಟನ್ನು ಹೇಳುವಾಗ ಕಾವೇರಿಯ ದನಿಯಲ್ಲಿ ಒಡಕು, ಕಂಠ ಗದ್ಗದ, ಅಕ್ಕನ ಮಾತನ್ನು ಮೀರಲಾಗದ ತಾಯಿ ಮತ್ತು ತಮ್ಮನಿಗಾಗಿ ಅವಳು ಸೂಚಿಸಿದ ಗಂಡನೊಂದಿಗೆ ಮದುವೆಯ ಒಪ್ಪಿಗೆ ನೀಡಿದ ಕಾವೇರಿ ಮುಂದಿನ ದಿನಗಳಲ್ಲಿ ಹರಕೆಯ ಕುರಿಯಾಗಿ ಬಿಡುತ್ತಾಳೆ. ಅವಳ ತಾಳ್ಮೆ, ಒಳ್ಳೆಯ ಗುಣಗಳು, ಕೌಟುಂಬಿಕ ವಾತ್ಸಲ್ಯವೇ ಅವಳ ಸುಖಕ್ಕೆ ಅಡ್ಡಿಯಾಗುತ್ತದೆ. ಮಲೆನಾಡಿನ ಒಂದು ಹಳ್ಳಿಯಲ್ಲಿ ತಂದೆ, ತಾಯಿ ಮತ್ತು ಪುಟ್ಟ ತಮ್ಮನೊಂದಿಗೆ ಹಾಯಾಗಿದ್ದವಳು ಕಾವೇರಿ. ಅವಳ ಅಕ್ಕ ಗೋದಾ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಳು. SSLC ಓದಿ ಮುಗಿಯುತ್ತಿದ್ದಂತೆ ಮುಂದೆ ಓದುವ ಆಸೆ ಇದ್ದರೂ ಹಳ್ಳಿಯಲ್ಲಿ ಅದು ಅಸಾಧ್ಯವಾದದ್ದು. ನಗರಕ್ಕೆ ಹೋಗಿ ಕಾಲೇಜು ಸೇರುವ ಪುಣ್ಯ ತನಗಿಲ್ಲವೆಂದು ತಿಳಿದಿದ್ದ ಕಾವೇರಿ ಮನೆಗೆಲಸದಲ್ಲಿ ತಾಯಿಗೆ ಸಹಾಯ ಮಾಡುತ್ತಾ ತನಗಿಂತ 10 ವರ್ಷ ಚಿಕ್ಕವನಾದ ತಮ್ಮ ಕೃಷ್ಣಮೂರ್ತಿಯ ಪಾಲನೆ ಪೋಷಣೆ ಮಾಡುತ್ತಾ ಇದ್ದಳು. ತಂದೆಯ ಆಕಸ್ಮಿಕ ಮರಣ ಕಾವೇರಿಯ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಮೊದಲೇ ತಾಯಿ ಸೀತಮ್ಮನಿಗೆ ಮನೆಯಿಂದ ಹೊರಗೆ ಹೋಗಿಯೇ ಗೊತ್ತಿಲ್ಲ. ಗಂಡ ತೀರಿಕೊಂಡ ಮೇಲೆ ಮೂಲೆಯಲ್ಲೇ ದುಃಖಿಸುತ್ತಾ ಮಲಗಿ ಬಿಡುತ್ತಿದ್ದರು. ಹಿರಿಯ ಮಗಳು ಗೋದಾವರಿ ಮತ್ತು ಅವಳ ಗಂಡ ಬಂದು ಅಗತ್ಯದ ಕೆಲಸಗಳನ್ನು ಮಾಡಿಸುತ್ತಾರೆ. ತಮ್ಮ ಕೃಷ್ಣಮೂರ್ತಿ ತುಂಬಾ ಸಣ್ಣವನಾಗಿದ್ದರಿಂದ ಮನೆಯಲ್ಲಿ ಧೈರ್ಯಕ್ಕೂ ಅಡಿಕೆ ತೋಟದ ಉಸ್ತುವಾರಿಗೂ ಒಬ್ಬ ಗಂಡಸಿನ ಅವಶ್ಯಕತೆ ಕಂಡ ಗೋದಾ ಗಂಡನ ಊರಿನವನಾದ ಮನೆ ಅಳಿಯನಾಗಲು ತಕ್ಕವನಾದ ಜನಾರ್ದನನ ಬಗ್ಗೆ ಪ್ರಸ್ತಾಪ ಮಾಡುತ್ತಾಳೆ. ಗಂಡನ ಅಗಲಿಕೆಯಿಂದ ನೊಂದ ತಾಯಿಯನ್ನು ಹೇಗೋ ಒಪ್ಪಿಸಿ ತಂಗಿ ಕಾವೇರಿಯ ಅಭಿಪ್ರಾಯ ಕೇಳುತ್ತಾಳೆ. ವಯೋಧರ್ಮಕ್ಕನುಗುಣವಾಗಿ ಸುಂದರ ಸುಶಿಕ್ಷಿತ ಗಂಡ ಮತ್ತು ತನ್ನದೇ ಆದ ಪುಟ್ಟ ಮನೆಯನ್ನು ಕನಸು ಕಾಣುತ್ತಿದ್ದ ಕಾವೇರಿಗೆ ಅಕ್ಕ ಮನೆ ಅಳಿಯನನ್ನು ತರುವ ವಿಚಾರ ಕೇಳಿ ಕುರಿಯಂತೆ ಸ್ತಬ್ಧಳಾಗುತ್ತಾಳೆ. ಕಡೆಗೂ ತಾಯಿ ಮತ್ತು ತಮ್ಮನ ಮುಖ ನೋಡಿ ಮದುವೆಗೆ ಒಪ್ಪುತ್ತಾಳೆ. ಮನೆ ಅಳಿಯನಾಗಿ ಬಂದ ಜನಾರ್ದನ ಮಹಾಸ್ವಾರ್ಥಿ, ಕೆಲಸದಲ್ಲಿ ಮೈಗಳ್ಳ, ಆತ್ಮಗೌರವದ ಪರಿವೇ ಇಲ್ಲದವ. ಅಡಿಕೆ ತೋಟದಲ್ಲಿ ಆಳುಕಾಳುಗಳಿಗೆ ಶಿಸ್ತಿನಿಂದ ಕೆಲಸ ಮಾಡಿಸುವುದನ್ನು ಬಿಟ್ಟು ತಾನೇ ಅವರಿಂದ ಕೇಳಿ ಪಡೆದ ಬೀಡಿ ಸೇದುತ್ತಾ ಹರಟೆ ಹೊಡೆಯುತ್ತಿರುತ್ತಾನೆ. ಇವನಿಗೆ ಇಸ್ಪೀಟಾಟದ ಚಟದೊಂದಿಗೆ ಸಿನಿಮಾ ನೋಡುವ ಚಪಲವೂ ಬಹಳ. ಆದರೆ ಕೈಯಲ್ಲಿ ಹಣವಿಲ್ಲ. ಅತ್ತೆ ಸೀತಮ್ಮ ಮನೆ ಮತ್ತು ತೋಟದ ಖರ್ಚಿಗೆ ಕೊಟ್ಟ ಹಣದಿಂದಲೇ ಅವನ ತನಗೆ ಬೇಕಾದಷ್ಟನ್ನು ಉಪಯೋಗಿಸಿಕೊಳ್ಳುತ್ತಿದ್ದ. ಜನಾರ್ದನ ತಾನಿದ್ದ ಊರಿನಲ್ಲಿ ಸಾವಿರಾರು ರೂಪಾಯಿ ಸಾಲ ಮಾಡಿ ಇದ್ದ ಒಬ್ಬನೇ ಅಣ್ಣನೊಂದಿಗೆ ಜಗಳವಾಡಿ ಬಂದಿದ್ದ. ಅತ್ತಿಗೆಯಂತೂ ಇವನ ಹೆಸರೆತ್ತಿದರೆ ಸಿಡಿಯುತ್ತಾಳೆ. ಇದ್ದ ಸ್ವಲ್ಪ ಆಸ್ತಿಯಲ್ಲಿ ಹಕ್ಕುದಾರನಾದ ಜನಾರ್ದನನಿಗೆ ಕೊಡಬೇಕಾದ ಪಾಲನ್ನು ನುಂಗಿಬಿಡುವ ಯೋಚನೆ ಅಣ್ಣ ಅತ್ತಿಗೆಯರದು. ಇಂಥ ಗಂಡನಿಂದ 2 ಮಕ್ಕಳನ್ನು ಮಾತ್ರ ಪಡೆದ ಕಾವೇರಿ ತನ್ನ ಸೋತ ಬಾಳಿನ ಚಿಂತಾಜನಕ ಭವಿಷ್ಯವನ್ನು ಊಹಿಸಿ ನಡುಗುತ್ತಾಳೆ. ಬೇರೆ ಮನೆ ಮಾಡಿ ಹೋಗಲು ಗಂಡನಿಗೆ ಮನಸ್ಸೂ ಇಲ್ಲ, ಉದ್ಯೋಗವೂ ಇಲ್ಲ. ತಾಯಿ ಸೀತಮ್ಮ, ಹಿರಿಮಗಳು ಅಳಿಯ ಮತ್ತು ಅವರಿಬ್ಬರು ಮಕ್ಕಳಿಗೆ ವಿಶೇಷ ಸನ್ಮಾನ ಮಾಡುತ್ತಾ ಕಾವೇರಿಯ ಗಂಡ ಮತ್ತು ಮಕ್ಕಳನ್ನು ನಿಷ್ಕೃಣವಾಗಿ ಕಾಣತೊಡಗುತ್ತಾರೆ. ಮೊಮ್ಮಕ್ಕಳಿಗೆ ಕೊಡುವ ಊಟ ತಿಂಡಿಯ ವಿಷಯದಲ್ಲೂ ಸೀತಮ್ಮ ಭೇದಭಾವ ತೋರುತ್ತಾರೆ. ಅವರಿಗಾಗಿ, ಅವರ ಮಗನಿಗಾಗಿ ಕಾವೇರಿ ಮಾಡಿದ ತ್ಯಾಗವನ್ನು ಮರೆತು ಬಿಡುತ್ತಾರೆ. ಅಕ್ಕ ಗೋದಾಳು
ತವರಿಗೆ ಆಗಾಗ ಬಂದು ಸುಖವಾಗಿದ್ದು ಹೋಗುತ್ತಾಳೆ. ಕಾವೇರಿಯನ್ನು ಕೆಲಸದ ಆಳಿನಂತೆ ಕಾಣುತ್ತಾರೆ. ಮುಖ್ಯವಾಗಿ ತಮ್ಮ ಕೃಷ್ಣಮೂರ್ತಿ ಕೆಟ್ಟ ಸಹವಾಸದಲ್ಲಿ ಬಿದ್ದು ವಿದ್ಯಾಭ್ಯಾಸವನ್ನು ಬಿಟ್ಟು ಭಾವ ಜನಾರ್ದನನನ್ನು ಜೊತೆಯಾಗಿಟ್ಟುಕೊಂಡು ಊರು ಸುತ್ತುತ್ತಾನೆ. ಕಾವೇರಿಯ ಮಗಳು ರಾಜಿ ಸುಂದರ ಕನ್ಯೆಯಾಗಿ ರೂಪುಗೊಳ್ಳುತ್ತಿದ್ದ ಸಮಯ. ಬಾಲ್ಯವು ತರುಣಾವಸ್ಥೆಯಲ್ಲಿ ಬದಲಾಗುವ ಹಂತದಲ್ಲಿದ್ದ ರಾಜಿಗೆ ಬಟ್ಟೆ ಬರೆ ತಂದುಕೊಟ್ಟು ಸೋದರ ಮಾವ ಕೃಷ್ಣಮೂರ್ತಿ ಅವಳನ್ನು ಸಮೀಪಿಸುವ ಪ್ರಯತ್ನ ಮಾಡುತ್ತಾನೆ. ಅದನ್ನು ನೋಡಿಯೂ ರಾಜಿಯ ಅಪ್ಪ ಜನಾರ್ದನ ಸುಮ್ಮನಿರುತ್ತಾನೆ. ಇಡೀ ದಿನ ಕೆಲಸದಲ್ಲಿ ವ್ಯಸ್ತಳಾಗಿರುವ ಕಾವೇರಿಗೆ ಮಗನಂತೆ ಬೆಳೆಸಿದ ತಮ್ಮನ ಕೆಟ್ಟ ದೃಷ್ಟಿಯ ಅರಿವಾಗುವುದಿಲ್ಲ. ಅಕ್ಕ ಗೋದಾ ಮತ್ತು ತಾಯಿ ಸೀತಮ್ಮ ಸೇರಿ ಕೃಷ್ಣಮೂರ್ತಿಗಿಂತ 11 ವರ್ಷ ಚಿಕ್ಕವಳಾದ ರಾಜಿಯನ್ನು ಅವನಿಗೆ ತಂದುಕೊಂಡು ತಾಯಿಯ ಕಾವೇರಿಯಂತೆ ರಾಜಿಯು ಆ ಮನೆಯ ಚಾಕರಿ ಮಾಡಿಕೊಂಡು ಇರಲಿ ಎಂಬ ಗುಟ್ಟಿನ ಯೋಜನೆ ತಯಾರು ಮಾಡುತ್ತಾರೆ. ತಾಯಿ ಮತ್ತು ಅಕ್ಕ ಗೋದಾ ಗುಟ್ಟಾಗಿ ಈ ನೆಂಟಸ್ತಿಕೆ ಬಗ್ಗೆ ಮಾತನಾಡುವಾಗ ಕೇಳಿಸಿಕೊಂಡ ಕಾವೇರಿ ಹೌಹಾರಿ ಉದ್ವಿಗ್ನಳಾಗುತ್ತಾಳೆ. ಇದನ್ನೆಲ್ಲ ನೋಡಿ ಬೆದರಿದ ಕಾವೇರಿ ತನ್ನ ಜೀವನದಲ್ಲಿ ಮೊದಲ ಬಾರಿ ನಿರ್ದಾಕ್ಷಿಣ್ಯವಾಗಿ ಒಂದು ಮುಖ್ಯ ನಿರ್ಧಾರ ಕೈಗೊಳ್ಳುತ್ತಾಳೆ. ತನ್ನ ದಾರುಣ ಬದುಕಿನ ಪುನರಾವರ್ತನೆ ಮಗಳು ರಾಜಿಯ ಜೀವನದಲ್ಲಾಗಬಾರದೆಂದು ಗುಟ್ಟಾಗಿ ಒಂದು ಉಪಾಯ ಹೂಡುತ್ತಾಳೆ. ಅದೇನು? ಈ ಕಾದಂಬರಿಯ ಅತ್ಯಂತ ಮುಖ್ಯ ತಿರುವು ಇದು. ಇದನ್ನು ತಿಳಿಯಲು ಕಾದಂಬರಿಯನ್ನು ಖಂಡಿತ ಓದಿ. ಬಂಧುಗಳ ಸಂಬಂಧ ಮತ್ತು ಬಾಂಧವ್ಯದ ಅರ್ಥವನ್ನು ಸರಿಯಾಗಿ ತಿಳಿಯಲು ಈ ಕಾದಂಬರಿ ಸಹಾಯ ಮಾಡುತ್ತದೆ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.